ಅಪ್ಪ ಅಮ್ಮ ಇಬ್ಬರು ಸೇರ್ಕೊಂಡ್ಬಿಟ್ಟು ಮನೆಯಲ್ಲಿರುವಂಥ ಮಗಳ ಮದುವೆ ಮಾಡುವಂಥ ಟೈಮಲ್ಲಿ ಮಗಳಾಗಿರುವಂಥವ್ರು ತಂದೆ ತಾಯಿಗೆ ಗೌರವವನ್ನು ಕೊಡಬೇಕು. ಆದರೆ ಇಲ್ಲಿ ಮಾನ ಮರ್ಯಾದೆ ಹರಾಜು ಹಾಕಿರುವಂಥ ಮಗಳಿನ ಕಥೆ ಇದು. ತಾಳಿ ಕಟ್ಟುವ ವೇಳೆನೇ ಮದುವೆ ಮುರಿದು ಬಿದ್ದಿದೆ. ನನಗೆ ಮದುವೆ ಬೇಡ ಅಂತ ವಧು ವರ ಶಾಕ್ ಆಗ್ತಾನೆ. ಇಷ್ಟು ದಿನ ಏನಾಗಿತ್ತು ಅವಳಿಗೆ? ಬಾಯಿಗೆ ಬೀಗ ಹಾಕ್ಕೊಂಡಿದ್ಲ ಅವಳು. ಹಾಸನದ ಆದಿಚುಂಚನಗಿರಿ ಕಲ್ಯಾಣ ಮಂಟಪದಲ್ಲಿ ನೆರವೇರ್ತಾ ಇದ್ದಿತ್ತು. ಹಾಸನದಲ್ಲಿ ಮದುವೆ ಹೈಡ್ರಾಮಾ ದೊಡ್ಡ ಮಟ್ಟದಲ್ಲೇ ಆಗಿದೆ. ರಾತ್ರಿ ನಿಶ್ಚಿತಾರ್ಥ, ಬೆಳಗ್ಗೆ ಮದುವೆ ಮುರಿದು ಬೀಳುತ್ತೆ. ಒಂದೇ ಒಂದು ಫೋನ್ ಕಾಲ್, ಮದುವೆ ಬೇಡ ಅಂತ ವಧು ಹೇಳೋದು. ಒಂದೇ ಒಂದು ಫೋನ್ ಕಾಲ್, ತಾಳಿ ಕಟ್ಟುವ ವೇಳೆ ಮದುವೆ ಮುರಿದು ಬೀಳುತ್ತೆ. ಯಾರದು ಯೋಚನೆ ಮಾಡಲ್ವಾ? ತಂದೆ ತಾಯಿ ಎಷ್ಟು ಕಷ್ಟಪಟ್ಟಿದ್ದಾರೆ, ಮದುವೆ ಮಾಡೋಕ್ಕೆ ಏನು ಖರ್ಚು ಮಾಡ್ತಾ ಇದ್ದಾರೆ, ತಮ್ಮ ಆಸೆಗಳನ್ನೆಲ್ಲ ಬದಿಗಿಟ್ಬಿಟ್ಟು ನನಗೋಸ್ಕರ ಎಲ್ಲ ತ್ಯಾಗ ಮಾಡಿ ಈ ಥರ ಮಾಡ್ತಾ ಇದ್ದಾರೆ ಅಂತಂದಾಗ ಏನು ಅನ್ಸಲ್ವೇನ್ರಿ? ನಿಮ್ಮ ಸ್ವಾರ್ಥಕ್ಕೋಸ್ಕರ ಈ ರೀತಿಯಾಗಿ ಮಾನಸಿಕತೆಯನ್ನು ಇಟ್ಕೊಂಡಿರುವಂಥವ್ರು ಏನು ಅನ್ಸಲ್ವಾ ನಿಮಗೆ? ತಂದೆ ತಾಯಿ ಬಗ್ಗೆ ಏನು ಗೊತ್ತೂ ಆಗಲ್ವಾ? ಈ ಥರ ಮನಸ್ಥಿತಿಗಳಾಗ್ತಾ ಇದ್ರೆ ಅದಕ್ಕೆ ಹೇಳ್ತಾರೆ ಒಂದೊಂದ್ಸಲ ಯಾಕೆ ಸಿಟ್ಟು ಬರುತ್ತೆ ತಂದೆ ತಾಯಿಗಳೇ ಅಂತಂದರೆ, ಬೇಡವೇ ಬೇಡ, ಮಕ್ಕಳೇ ಬೇಡ ಅಂತ ಹೇಳಿ ಇಂಥ ಮಾಡುವಂಥ ಕೆಲಸದಿಂದಾಗಿ. ಹೇಳಬೇಕಿತ್ತು ನಾನು ಪ್ರೀತಿ ಮಾಡ್ತಾ ಇದ್ದೀನಿ, ಅದನ್ನು ಬಾಯ್ಬಿಟ್ಟು ಹೇಳೋದಿಲ್ಲ. ತಾಳಿ ಕಟ್ಟೋ ಟೈಮಲ್ಲಿ ಬಿಟ್ಟು ಹೋಗ್ತಾರಂತೆ. ಏನು ಅನಿಸುತ್ತೆ ಸಂಬಂಧಿಕರ ಮುಂದೆ? ಹೆಂಗೆ ತಲೆ ಎತ್ಕೊಂಡು ಓಡಾಡಬೇಕು ಹೆತ್ತ ತಾಯಿಯಿಂದ ತಾಯಿಗಳು? ಫೋನ್ ಬಂತು ಹುಡುಗಿಗೆ ಫೋನ್ ಬಂದಾಗ ಮಾತಾಡಕ್ಕೆ ನಂಗೆ ಭಯ ಆಗ್ತಿದೆ. ನನಗೆ ಹೋಗ್ಬಿಟ್ಟು ಫೋನಲ್ಲಿ ಹುಡುಗಿ ಮಾತಾಡಿದ್ರೆ ಮದುವೆ ಬೇಡ, ನನಗೆ ಬೇಡ, ಭಯ ಆಗ್ತಿದೆ, ನಮ್ಮ ಅಪ್ಪ ಅಮ್ಮ ಬಿಟ್ಟು ಹೋಗಲ್ಲ ಅಂತ. ಯಾರು ಹಂಗೆ ಹೇಳ್ತಿರೋದು? ಹುಡುಗಿ ತಾಳಿ ಕಟ್ಟಕ್ಕೆಲ್ಲ ಇನ್ನೇನು ಹುಡುಗ ಹಿಂಗೆ ಕೈ ಹಾಕಿರ್ಬೇಕಾದ್ರೆ ಹಿಂಗೆ ಅಂದಾಳ್ಕತ್ತ. ಬೇಡ, ನಾನು ಲವ್ ಮಾಡ್ತಾ ಇದ್ದೀನಿ ಅಂತ ಬಂದವ್ರೆ. ಪೊಲೀಸ್ ಬಂದವ್ರೆ, ಹುಡುಗಿ ಕರ್ಕೊಂಡು ಹೋದ್ರು ಸ್ಟೇಷನ್ಗೆ. ಎಲ್ಲ ಮಾಡ್ತಾ ಇದ್ದಾರೆ ವ್ಯವಸ್ಥೆ. ಮದುವೆ ಫಿಕ್ಸ್ ಆಗಿ 3 ತಿಂಗಳಾಯ್ತು. ಗೌರ್ಮೆಂಟ್ ಟೀಚರ್ ಹುಡುಗ. ಒಂಚೂರು ರವಾಪ್ಗೆ ಒಂಚೂರು ಗೊತ್ತಿಲ್ವಂತೆ. ಹುಡುಗಿ ತಾಯಿ ತಂದೆಯೇ ಗೊತ್ತಿಲ್ಲ. ಅಯ್ಯೋ ಎಷ್ಟು ಖುಷಿಲಿದ್ರು ಅಂದ್ರೆ ಅಷ್ಟು ಖುಷಿಲಿದ್ರು. ಬಂದ್ರು ಹೊತ್ತಿಗೆಲ್ಲ ಆಗಿ ಹೋಗಿತ್ತು. ಹೋದ್ಲು ಅಂದರು, ಆಗಿ ನಮಗೆ ನಡೆದಾರಿಲ್ಲೇ ಮದುವೆ ಕ್ಯಾನ್ಸಲ್ಲು ಅಂದರು. ಅಷ್ಟೇ ಗೊತ್ತು. ನೋಡೋಣ ಅಂತ ಬಂದು ಮಾಡ್ಕೊಂಡಿದ್ರು ಪಾಪ, ಎಲ್ಲನೂ ಮಾಡ್ಕೊಂಡಿದ್ರು. ಕೊತ್ತು ಅಳ್ಳಾಡ್ಸಿದ್ನಂತ. ತಾಳಿ ಹಿಂಗೆ ತಗೋದಾಗ ಗೊತ್ತಿಂಗ ಅಂತ ನೋವು ಮಾಡಿದ್ವಿ ಅಂತ. ನಿಮ್ಮ ಕಾಲದಲ್ಲೆಲ್ಲ ಮದುವೆಗಳು ಹೆಂಗೆ? ಈಗಿಂದ ತಾಳಿ ತರ್ಬೇಕಾರೆ ಸ್ವಲ್ಪ ಹಿಂಗೆ ಅಂದ್ಲು. ನಾನು ಪಕ್ಕದಲ್ಲಿದ್ದನಿಗೆ ಹೇಳಿದೆ, ಇದು ಯಾಕೆ ಎಡವಟ್ ಆತೈತೆ ನೋಡು ಅಂತ. ಹಂಗಂದು 3 ಸೆಕೆಂಡು ಫುಲ್ ಕತ್ತಾಳಾಡ್ಸಿದ್ಲು. ಬೇಡ ಅಂತ, ಅಕ್ಕಲ ಅಂತ. ಹುಡುಗ ನೀಟಾಗಿ ಕೇಳಿದೆ. ಅವು ಪಾಪ ಕಣ್ಣೀರು ಹಾಕ್ಬಿಟ್ಟ. ಕೇಳಿ ಆಮೇಲೆ ಬಿಲ್ಕುಲ್ ಬೇಡ ಅಂತ ಹುಡುಗಿ ಇದು ಮಾಡಿದ್ಲು. ಆಮೇಲೆ ಇನ್ನು ಶುರು ಆಯ್ತು ಜಾಲಿ. ಹುಡುಗಿ ಏನೋ ಬೇರೆ ಲವ್ ಅಂತೆ. ಹಂಗಾಗಿ ಮೊದಲೇ ಹೇಳ್ಬೋದಾಯ್ತು. ಈಗ ಅವ್ರ ಅಪ್ಪ ಒಂದು ಜೀವ ಬೆರ್ಚಿಗೆ ಸುಟ್ಟು ಹಾಕಿದ್ಲು.